ಒಬ್ಬ ಮಹಾನ್ ಲೇಖನ ಹಿಂದೆ ನಿಂತಿದ್ದ ಶಕ್ತಿ, ಒಂದು ಕುಟುಂಬದ ಆಧಾರದ ಸ್ತಂಭ, ಸಾಹಿತ್ಯ, ಪತ್ರಿಕೋದ್ಯಮ ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ ತನ್ನದೇ ಆದ ಹೆಜ್ಜೆ ಗುರುತು ಮೂಡಿಸಿದ ಮಹಿಳೆ ಅವರೇ ಇಂದಿರಾ ಲಂಕೇಶ್. 1943ರ ಜೂನ್ 2ರಂದು ಶಿವಮೊಗ್ಗದಲ್ಲಿ ಜನಿಸಿದ ಇಂದಿರಾ ಸರಳ ಕುಟುಂಬದಲ್ಲಿ ಬೆಳೆದರು. ಬಳಿಕ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಾದ ಪಿ ಲಂಕೇಶ್ ಅವರನ್ನು ವಿವಾಹವಾದರು. ಜೀವನದ ಏರುಪೇರುಗಳ ನಡುವೆ ಅವರು ಕೇವಲ ಗೃಹಿಣಿಯಾಗಿ ಉಳಿಯದೆ ಕುಟುಂಬದ ಬಲವಾದ ಆಧಾರವಾಗಿ ನಿಂತರು. ಪಿ ಲಂಕೇಶ್ ಅವರು ತಮ್ಮ ಉದ್ಯೋಗ ತೊರೆದು ಸಾಹಿತ್ಯ, ಸಿನಿಮಾ ಹಾಗೂ ಪತ್ರಿಕೋದ್ಯಮದ ಕ್ಷೇತ್ರಕ್ಕೆ ಸಂಪೂರ್ಣವಾಗಿ ತೊಡಗಿಕೊಂಡಾಗ ಕುಟುಂಬದ ಆರ್ಥಿಕ ಹೊರೆ ಹೆಚ್ಚಾಯಿತು. ಆ ಸಮಯದಲ್ಲಿ ಇಂದಿರಾ ಲಂಕೇಶ್ ಧೈರ್ಯವಾಗಿ ಮುಂದೆ ಬಂದರು. ಮನೆಯಲ್ಲಿಯೇ ಸೀರೆ ವ್ಯಾಪಾರ ಆರಂಭಿಸಿದರು. ನಂತರ ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿ ಮಯೂರ್ ಸಿಲ್ಕ್ ಆ್ಯಂಡ್ ಟೆಕ್ಸ್ಟೈಲ್ ಎಂಬ ಅಂಗಡಿಯನ್ನು ಸ್ಥಾಪಿಸಿ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡರು. ಇಂದಿರಾ ಕೇವಲ ಉದ್ಯಮಿಯಾಗಿರಲಿಲ್ಲ, ಅವರು ಲೇಖಕಿಯೂ ಆಗಿದ್ದರು. ತಮ್ಮ ಜೀವನದ ಅನುಭವಗಳು, ನೋವುಗಳು, ಹೋರಾಟಗಳು ಮತ್ತು ನೆನಪುಗಳನ್ನು ಹುಳಿಮಾವು ಮತ್ತು ನಾನು ಎಂಬ ಆತ್ಮಕಥನದಲ್ಲಿ ದಾಖಲಿಸಿದರು. ಈ ಕೃತಿ ಅವರ ವ್ಯಕ್ತಿತ್ವದ ಆಳವನ್ನು ಮತ್ತು ಜೀವನದ ತತ್ವವನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಪರಿಚಯಿಸಿತು. ಇಂದಿರಾ ಲಂಕೇಶ್ ಅವರ ಜೀವನದಲ್ಲಿ ಸಂತೋಷದ ಕ್ಷಣಗಳಷ್ಟೇ ಅಲ್ಲ, ಆಳವಾದ ನೋವುಗಳು ಇದ್ದವು. ಅವರ ಪುತ್ರಿ, ಪತ್ರಿಕರ್ತೆ ಹಾಗೂ ಹೋರಾಟಗಾರ್ತಿ ಗೌರಿ ಲಂಕೇಶ್ ಅವರ ಅಕಾಲಿಕ ನಿಧನ ಕುಟುಂಬಕ್ಕೆ ದೊಡ್ಡ ಆಘಾತವಾಗಿತ್ತು. ಆದರೆ ಇಂದಿರಾ ಕುಗ್ಗಲಿಲ್ಲ. ಜೀವನದ ಕಠಿಣ ಸಂದರ್ಭಗಳ ನಡುವೆಯೂ ಅವರು ಧೈರ್ಯ ಮತ್ತು ಆತ್ಮಸ್ಥೈರ್ಯದ ಸಂಕೇತವಾಗಿ ಉಳಿದರು. 2026 ಜೂನ್ 15ರಂದು ಬೆಂಗಳೂರಿನಲ್ಲಿ ಇಂದಿರಾ ಲಂಕೇಶ್ ನಿಧನರಾದರು. ಆದರೆ ಅವರ ಜೀವನಗಾಥೆ, ಹೋರಾಟ, ಸಾಹಿತ್ಯ ಹಾಗೂ ಅವರು ಕಟ್ಟಿಕೊಟ್ಟ ಮೌಲ್ಯಗಳು ಇಂದಿಗೂ ಎಂದೆಂದಿಗೂ ಜೀವಂತವಾಗಿರುತ್ತವೆ. ಅವರು ಕೇವಲ ಪಿ ಲಂಕೇಶ್ ಅವರ ಪತ್ನಿಯಾಗಿರಲಿಲ್ಲ, ಅವರು ಒಂದು ಕುಟುಂಬದ ಶಕ್ತಿ, ಒಂದು ಚಳುವಳಿಯ ಬೆನ್ನೆಲುಬು, ಒಂದು ಯುಗದ ಸಾಕ್ಷಿ. ಕೆಲವರು ಇತಿಹಾಸ ಬರೆಯುತ್ತಾರೆ, ಇನ್ನು ಕೆಲವರು ಇತಿಹಾಸ ನಿರ್ಮಿಸಿದವರ ಹಿಂದೆ ನಿಂತು ಅದನ್ನು ಸಾಧ್ಯವಾಗಿಸುತ್ತಾರೆ. ಇಂದಿರಾ ಲಂಕೇಶ್ ಅಂತ ಅಪರೂಪದ ವ್ಯಕ್ತಿತ್ವ. ಅವರ ಬದುಕು ಮುಂದಿನ ಪೀಳಿಗೆಗಳಿಗೆ ಸ್ಫೂರ್ತಿಯ ದೀಪವಾಗಿರುತ್ತದೆ. ಧನ್ಯವಾದಗಳು.